26/11 ಈ ಘಟನೆ ಭಾರತೀಯರ ಪಾಲಿಗೆ ಕರಾಳವಾಗಿರುವಂತಹ ಘಟನೆ. ಸಾಕಷ್ಟು ಜೀವಗಳನ್ನ ಆ ಸಂದರ್ಭದಲ್ಲಿ ಕಳ್ಕೊಂಡಿದ್ದೀವಿ ನಾವು. ಸೊ ಇದೇ 26/11 ಬ್ಲಾಸ್ಟ್ನ ಆರೋಪಿ ತಹಾವುರ್ ರಾಣಾ ಭಾರತಕ್ಕೆ ಈಗ ಹಸ್ತಾಂತರ ಆಗುವಂತ ಪ್ರಕ್ರಿಯೆ ಸಾಧ್ಯತೆ ಆಗ್ತಿದೆ. ಅಮೆರಿಕಾದಿಂದ ಇವತ್ತೇ ಭಾರತಕ್ಕೆ ರಾಣಾ ಕರೆತರುವ ಸಾಧ್ಯತೆಗಳು ಇವೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮೆರಿಕಾದಿಂದ ತಹಾವುರ್ ರಾಣಾ ಗಡಿಪಾರು ಮಾಡಿ ಆದೇಶವನ್ನ ಅಮೆರಿಕ ಹೊರಡಿಸಿದೆ. ಇದನ್ನ ಪ್ರಶ್ನೆ ಮಾಡಿ ತಹಾವುರ್ ಸಲ್ಲಿಸಿದ್ದಂತಹ ಅರ್ಜಿ ಅಲ್ಲಿನ ಸುಪ್ರೀಂ ಕೋರ್ಟ್ ಅಂದ್ರೆ ಅಮೆರಿಕಾದ ಸುಪ್ರೀಂ ಕೋರ್ಟ್ ಅದನ್ನ ವಜಾ ಮಾಡಿದೆ. ಅಮೆರಿಕಾದ ಸುಪ್ರೀಂ ಕೋರ್ಟ್ನಲ್ಲಿ ಈತನ ಅರ್ಜಿ ತಿರಸ್ಕಾರಗೊಂಡಂತ ಹಿನ್ನೆಲೆ ಇವತ್ತು ಭಾರತಕ್ಕೆ ರಾಣಾನನ್ನ ಕರೆತರ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. 2011ನೇ ಇಸ್ವಿಯಿಂದಲೂ ಕೂಡ ಈತ ಭಾರತಕ್ಕೆ ಬರಬೇಕು ಅಂತ ಹೇಳಿ ಈತ ಇಂಥ ದೊಡ್ಡ ಕ್ರೈಮ್ನಲ್ಲಿ ಭಾಗಿಯಾಗಿದ್ದ, ದೊಡ್ಡ ಸ್ಫೋಟದಲ್ಲಿ ಭಾಗಿಯಾಗಿದ್ದ. ಈ ಅಪೀಲನ್ನ ಭಾರತ ಯಾವಾಗಲೂ ಮಾಡ್ತಾನೆ ಇತ್ತು. ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಮಾಡಿದ್ರಲ್ಲ, ಆ ಭೇಟಿಯ ಸಂದರ್ಭದಲ್ಲೇ ಮೋದಿ ಸಮ್ಮುಖದಲ್ಲಿ ಟ್ರಂಪ್ ಈತನನ್ನ ಭಾರತಕ್ಕೆ ಹಸ್ತಾಂತರ ಮಾಡೋದ್ರಾಗಿ ಮಾತಾಡ್ತಾರೆ. ಹಾಗಾದ್ರೆ ಈತನ ಬ್ಯಾಕ್ಗ್ರೌಂಡ್ ಏನು, ಯಾವೆಲ್ಲ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಈತ ಗುರುತಿಸಿಕೊಂಡಿದ್ದ, ಈತನ ಹಿನ್ನೆಲೆ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಭಾರತದಲ್ಲಿ 2 ಜೈಲುಗಳು ಈತನಿಗೆ ಸಿದ್ಧವಾಗಿದೆ. ಒಂದು ದೆಹಲಿ ಮತ್ತು ಮುಂಬೈನ ಜೈಲು ಅನ್ನೋ ಮಾಹಿತಿ ಇದೆ. ಉಗ್ರರನ್ನ ಇಡೋದಕ್ಕೆ ಸಪರೇಟ್ ಸೆಲ್ ಇರುತ್ತೆ, ಅಲ್ಲಿ ಈತನನ್ನ ಇರಿಸ್ತಾರೆ. ರಾಣಾನನ್ನ ವಿಚಾರಣೆ ನಡೆಸಲಿದ್ದೆ ಎನ್ಐಎ ಟೀಮ್ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಉಗ್ರ ರಾಣಾನನ್ನ ತನ್ನ ವಶಕ್ಕೆ ಪಡೆದು ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾರೆ. ಕೆನಡಾ ನಾಗರಿಕನಾಗಿರುವ ಪಾಕಿಸ್ತಾನಿ ಉಗ್ರ ಈತ ತಹಾವುರ್ ರಾಣಾ 26/11 ಮುಂಬೈ ಸ್ಫೋಟದ ಮಾಸ್ಟರ್ ಮೈಂಡ್ ಈತ. ಸೊ ಲಷ್ಕರ್ ಎ ತೊಯ್ಬಾ ಸಕ್ರಿಯ ಸದಸ್ಯನಾಗಿದ್ದಾನೆ. ಐಎಸ್ಐ ಅಧಿಕಾರಿ ಮೇಜರ್ ಇಕ್ಬಾಲ್ನ ಅತ್ಯಾಪ್ತ ತಹಾವುರ್ ರಾಣಾ ಅನ್ನೋ ಮಾಹಿತಿ ಇದೆ. ಡೇವಿಡ್ ಕೋಲ್ಮನ್ ಹೆಡ್ಲಿಗೆ ಪಾಸ್ಪೋರ್ಟ್ ಒದಗಿಸಿದ್ದ ರಾಣಾ ಇದೇ ಪಾಸ್ಪೋರ್ಟ್ ಬಳಸಿ ಭಾರತಕ್ಕೆ ಬಂದು ಡೆಡ್ಲಿ ಅಟ್ಯಾಕಿಗೋಸ್ಕರ ಮಾಸ್ಟರ್ ಮೈಂಡ್ ಆಗಿ ಪ್ಲಾನ್ ರೂಪಿಸಿಕೊಟ್ಟು ಹೋಗಿದ್ದ. ಭಾರತಕ್ಕೆ ಬಂದು ಟಾರ್ಗೆಟ್ಗಳನ್ನ ಗುರುತಿಸಿಕೊಂಡು ಹೋಗಿದ್ದಂತಹ ಈತ. ಖುದ್ದು ರಾಣಾ ಕೂಡ ಸ್ಫೋಟಕ್ಕೂ ಮುನ್ನ ಮುಂಬೈಗೆ ಬಂದು ಹೋಗಿದ್ದ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು 2008 ನವೆಂಬರ್ 11ರಿಂದ 21 ನಡುವೆ ಮುಂಬೈಗೆ ಬಂದು ಹೋಗಿದ್ದ ರಾಣಾ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಈ ವೇಳೆ ಪೋಹಾಯ್ನ ರಿನೈಸಾನ್ಸ್ ಹೋಟೆಲ್ನಲ್ಲಿ ಈತ ತಂಗಿದ್ದ. 2008 ನವೆಂಬರ್ 26ರಂದು ಟಾರ್ಗೆಟ್ಗಳಲ್ಲೇ ಸಂಭವಿಸಿದ್ದ ಬ್ಲಾಸ್ಟ್ ಇದು. ಈ ದಾಳಿಗಳನ್ನ ಈ ಹಿಂದೆ ಸಮರ್ಥಿಸಿಕೊಂಡಿದ್ದ ಉಗ್ರವಾದಿ ತಹಾವುರ್ ರಾಣಾ. ಇದೇ ಕಾರಣ ಆಗಿರೋದ್ರಿಂದ ಪಾಕ್ ಸೇನೆ ಉನ್ನತ ಗೌರವ ಕೊಡಬೇಕು ಅಂತ ಹೇಳಿ ಅನ್ಕೊಂಡಿದ್ದ. 2019ರಿಂದಲೂ ಕೂಡ ರಾಣಾನನ್ನ ಭಾರತಕ್ಕೆ ಕರೆತರೋದಕ್ಕೆ ಪ್ರಯತ್ನ ಆಗ್ತಾ ಇತ್ತು. ಆದ್ರೆ ಈಗ ಅದು ಫಲ ಕಂಡಂತೆ ಕಾಣಿಸ್ತಾ ಇದೆ. ಕಳೆದ ಫೆಬ್ರವರಿಯಲ್ಲಿ ರಾಣಾನ ಭಾರತಕ್ಕೆ ಒಪ್ಪಿಸುವ ಬಗ್ಗೆ ಟ್ರಂಪ್ ಕೂಡ ಘೋಷಣೆಯನ್ನ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.